ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ಮತ್ತು ನಮ್ಮ ತಾತ ಗೋಲ್ಕೊಂಡಗೆ ಬಂದಿದ್ದೀವಿ. ನಿಮಗೂ ಕೂಡ ಗೋಲ್ಕೊಂಡ ಹೇಗಿದೆ ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಗೋಲ್ಕೊಂಡ ಇರೋದು ಬಂದುಬಿಟ್ಟು ಹೈದ್ರಾಬಾದಲ್ಲಿ ನಿಯರ್ DLF. ನಾನಿರೋದು DLF ಹತ್ರ. DLFಿಂದ 8 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿಂದ ನಾವು ಫಸ್ಟ್ ಡೇ ಹೋಗಿದ್ವಿ, ನೋಡೋಣ ಹೇಗಿದೆ ಗೋಲ್ಕೊಂಡ, ಸುಮ್ಮನೆ ಯಾಕೆ ಅಂತೇಳ್ಬಿಟ್ಟು ಟ್ರಿಪ್ ಥರ ಹೋಗೋಣ ನೋಡೋಣ ಏನಾದರೂ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಸ್ವಲ್ಪ ಜನ ಎಲ್ಲ ಹೇಳ್ತಿದ್ರು ನನಗೆ ಬರೀ ಕಲ್ಲಿದೆ ಏನೂ ಇಲ್ಲ ಅಲ್ಲಿ ಅಂತ. ಬಟ್ ನನಗೆ ಅಲ್ಲಿ ಹೋದ್ಮೇಲೆ ತುಂಬಾ ಇಷ್ಟ ಆಯಿತು. ಯಾಕಂತಂದರೆ ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಅವ್ರು ಬರೀ ಕಲ್ಲಾಗಿರ್ಬೋದು, ಆ ಕಲ್ಲಿಂದನೇ ಎಷ್ಟು ನೀಟಾಗಿ ಒಂದೊಂದು ಮನೆ ಆಗಲಿ, ಒಂದೊಂದು ವಿಗ್ರಹ ಆಗಲಿ, ಲೈಕ್ ತುಂಬ ಒಂದು ಆರ್ಕಿಟೆಕ್ಚರ್ ಅಂತೂ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಅವ್ರಿಗಿರೋ ಅಂಥ ಒಂದು ಟ್ಯಾಲೆಂಟ್ಗೆ ನಾವು ಮೆಚ್ಕೋಬೇಕು. ಆ್ಯಂಡ್ ಆಲ್ಸೋ ನಮಗಂತೂ ತುಂಬ ಇಷ್ಟ ಆಯಿತು ಹೋಗಿದ್ದಕ್ಕೆ. ತುಂಬ ಎನ್ವಿರಾನ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಹೈದ್ರಾಬಾದ್ಗೆ ಬಂದಾಗ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಿ, ನಿಜವಾಗ್ಲೂ ಖಂಡಿತವಾಗೂ ನಿಮಗೂ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅವರು ಆ ಒಂದು ಮನೆ ಟೈಪ್ ಥರ ಕಟ್ಟಿದ್ದಾರೆ. ಮೇಲೆ ಒಂದು ಆಕಾರ ನೋಡ್ಬೋದು ನೀವು. ಬರೀ ಎಲ್ಲ ಒಂದು ಕಲ್ಲಿಂದನೇ, ಇನ್ನೇನು ಸಿಮೆಂಟ್ ಆಗಲಿ ಯೂಸ್ ಮಾಡಿಲ್ಲ. ಈ ನಡುವೆ ಅವರು ಸಿಮೆಂಟ್ ಹಾಕಿ ಸ್ವಲ್ಪ ಅದನ್ನು ನೀಟಾಗಿ ಮಾಡಿದ್ದಾರೆ ಅಷ್ಟೇ. ನಮ್ಮ ತಾತಾಗೆ ಕೇರಳವರಂದರೆ ತುಂಬ ಇಷ್ಟ. ಸೊ ಯಾರೋ ಕೇರಳವ್ರು ಸಿಕ್ಕಿದ್ದಾರೆ ಅಂತೇಳ್ಬಿಟ್ಟು ಮಾತಾಡ್ತಿದ್ದಾರೆ. ಅವರೇ ನಮ್ಮ ತಾತ. ಅವರು ಕೇರಳದಲ್ಲಿ ವರ್ಕ್ ಮಾಡ್ತಿದ್ರು ಫಸ್ಟು. ಸೊ ಅದರಿಂದ ಅವ್ರಿಗೆ ಕೇರಳ ವ್ಯಕ್ತಿಗಳಂದರೆ ತುಂಬಾ ಇಷ್ಟ. ಇಲ್ಲಿ ಆ್ಯಕ್ಚುಲಿ ನೋಡಿ ಎಲ್ಲ ಯಾವ ಥರ ತುಂಬ ದೊಡ್ಡದಿದೆ. ನಾನು ಗೋಲ್ಕೊಂಡ ಅಂದರೆ ಚಿಕ್ಕದಿದೆ ಅಂತ ನಾನು ಫಸ್ಟು ಕನ್ಫ್ಯೂಸ್ ಆಗಿದ್ದೆ. ಗೋಲ್ಕೊಂಡ ಮತ್ತು ಗೋಲ್ ಗುಂಬಜ್ ಎರಡೂ ಒಂದೇ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲ, ಗೋಲ್ಕೊಂಡ ಬೇರೆ, ಗೋಲ್ ಗುಂಬಜ್ ಬೇರೆ. ನಾನು ಯಾರಾದರೂ ಗೋಲ್ಕೊಂಡಾಗ ಹೋಗಿದ್ಯಾ ಅಂತಂದರೆ ಹೋಗಿದ್ದೀನಿ. ಯಾಕಂದರೆ ನಾನು ಗೋಲ್ ಗುಂಬಜ್ ನೋಡಿದ್ದೆ, ಸೊ ಅದಕ್ಕೆ ಹೋಗಿದ್ದೀನಿ ಅಂತ ಅಂದ್ಕೊತಿದ್ದೆ. ಇಲ್ಲ, ಬಟ್ ಇವತ್ತೇ ನಾನು ಫಸ್ಟ್ ಟೈಮ್ ಬಂದಿರೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮೇಲೆ ವಾಟರ್ ಫೆಸಿಲಿಟಿ ಇದೆ, ವಾಶ್ರೂಮ್ ಫೆಸಿಲಿಟೀಸ್ ಇದೆ, ಎಲ್ಲ ಒಂದು ರೆಸ್ಟ್ ಪ್ಲೇಸಸ್ ಎಲ್ಲನೂ ಇದೆ. ಅಲ್ಲಿ ಒಂದು ಬಂದೂಕ್ ಥರ ಕಾಣಿಸ್ತಿದೆಲ್ಲ, ಗುಂಡು ಹೊಡಿಯೋದು, ಅದರಲ್ಲಿ ಗುಂಡು ಹೊಡಿತಿದ್ರಂತೆ ಅವಾಗ. ಅಂದರೆ ಹೈದ್ರಾಬಾದಲ್ಲಿ ಅವಾಗ ಮುಸ್ಲಿಮ್ ಅವರು ತುಂಬ ಜಾಸ್ತಿ ಜನ ಇದ್ದರು. ಇವಾಗೂ ತುಂಬ ಜನ ಇದ್ದಾರೆ. ಆ್ಯಂಡ್ ಹೈದರ್ ಅಲಿ ಒಂದು ಆಳ್ವಿಕೆನ ಮಾಡ್ತಿದ್ದಂತೆ ಅಲ್ಲಿ. ಅವರು ಕೈದಿಗಳೆಲ್ಲ ಇರ್ತಾರಲ್ಲ, ಸೊ ಯಾರು ಗುಲಾಮರು ಇರ್ತಾರೋ ಅವರೆಲ್ಲರಿಗೂ ಈ ಥರ ಬಂದೂಕಲ್ಲಿ ಗುಂಡಾಕಿ ಶೂಟ್ ಮಾಡ್ತಿದ್ರಂತೆ. ಇಲ್ಲೆಲ್ಲ ಇವಾಗ ಪಾರ್ಕ್ ಥರ ನೀಟಾಗಿ ಮಾಡಿದ್ದಾರೆ, ಗ್ರೀನರಿ ಥರ ಮಾಡಿದ್ದಾರೆ. ಫಸ್ಟು ಅದು ಡೀಫಾಲ್ಟಾಗಿ ಎಲ್ಲನೂ ಅದೇ ಥರ ಇದೆ. ಅಂದರೆ ಮರ ಗಿಡಗಳು ಬೆಳ್ಕೊಂಡಿದೆ, ಬಟ್ ಅವರು ಇವಾಗ ಎಲ್ಲ ಸ್ವಲ್ಪ ಶೋ ಗಿಡಗಳೆಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವೆಲ್ಲ ಒಂದೊಂದು ದ್ವಾರ ಹೆಂಗಿದೆ ಅಂತ, ದ್ವಾರಕ ಥರಗಳಿದೆ. ಈಗ ಗೋಡೆ ಎಲ್ಲ ಬಿದ್ದೋಗಿದೆ. ಜಸ್ಟ್ ಏನಿದೆ ಅಂತಂದರೆ ಮೇಲೆ ಗೋಡೆ ಮತ್ತು ಸೈಡ್ ಗೋಡೆ ಎಲ್ಲ ಬಿದ್ದೋಗಿದೆ. ಜಸ್ಟು ಒಂದು ನಿಲ್ಲಿಸಿರ್ತೀವಲ್ಲ ನಾವು ಗೋಡೆ, ಅದು ಮಾತ್ರ ಇದೆ ಅಷ್ಟೇ. ಮೇಲೆ ಎಲ್ಲನೂ ಚಪ್ಪರ, ಅದು ಬಿದ್ದೋಗಿದೆ. ಲೈಟ್ಸ್ ಎಲ್ಲ ಇಟ್ಟಿದ್ದಾರೆ. ನಮ್ಮ ತಾತ ಹಾಯ್ ಹೇಳ್ತಿದ್ದಾರೆ. ನಮ್ಮ ತಾತ ಅಂದರೆ ನನಗೆ ತುಂಬಾ ಇಷ್ಟ. ಪ್ರತಿಯೊಂದು ನನ್ನ ಎಲ್ಲ ಒಂದು ಏನು ಸಕ್ಸಸ್ಸಲ್ಲಿ ಅವ್ರು ಇದ್ದೇ ಇರ್ತಾರೆ. ಆ್ಯಂಡ್ ಆಲ್ಸೋ ನಾವು ಮೇಲೆಗೆ ಹೋಗ್ತಾ ಇದ್ವಿ. ನೋಡ್ಬೋದು ನೀವು ಎಷ್ಟಿದೆ ಅಂತ. ನೀವು ಯಾರಾದರೂ ಬಂದಾಗ ವಿಸಿಟ್ ಮಾಡಿ ಗೈಸ್, ತುಂಬ ಚೆನ್ನಾಗಿದೆ. ಹೈದ್ರಾಬಾದ್ಗೆ ಯಾರಾದರೂ ಬಂದರೆ ವಿಸಿಟ್ ಮಾಡಿ. ಮೇಲೆಯಿಂದ ನಾನು ಶೂಟ್ ಮಾಡ್ತಾಯಿದ್ದೀನಿ, ಲೈಕ್ ಅದು ವೀಡಿಯೋನ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಇದೆಲ್ಲ ಫುಲ್ಲು ಎಷ್ಟು ಕಾಣಿಸ್ತಿದೆ, ನಮ್ಮ ಕಣ್ಣು ಎಷ್ಟು ದೂರ ಹೋಗ್ತಿದೆ ಅದೆಲ್ಲನೂ ಗೋಲ್ಕೊಂಡನೇ ಆ್ಯಕ್ಚುಲಿ. ಬಟ್ ಸ್ವಲ್ಪ ದೂರದಲ್ಲಿ ಅವ್ರು ಏನು ಮಾಡಿದ್ದಾರೆ, ಇದೊಂದು ಬಾರ್ಡರ್ ಇದೆ, ಆ ಬಾರ್ಡರ್ ಬಿಟ್ಟು ಅವ್ರು ಮನೆ ಕಟ್ಕೊಂಡಿದ್ದಾರೆ. ಬಟ್ ಅದು ಕೂಡ ಗೋಲ್ಕೊಂಡ ಅಂತೆ. ಎಷ್ಟು ದೊಡ್ಡದಿದೆ, ಬರೀ ಕಲ್ಲಲ್ಲಿ. ಅಷ್ಟು ಕಲ್ಲು ಯಾವ ಥರ ಸಾಗಿಸಿದಾರೋ ಏನೋ ಅಪ್ಪ ಅವರು, ನನಗಂತೂ ಗೊತ್ತಿಲ್ಲ. ಬಟ್ ತುಂಬ ಪ್ರತಿಯೊಂದು ಕಲ್ಲಿಂದನೇ. ಇಷ್ಟು ಕಲ್ಲು ನಾವು ತಗೋಬೇಕು ಅಂತಂದರೆ ಎಷ್ಟು ದುಡ್ಡು ಕೊಡಬೇಕು ಆ್ಯಕ್ಚುಲಿ. ಇಲ್ಲಿ ಮೇಲೆ ಇದೆಲ್ಲನೂ ಅಂದರೆ ಜನಗಳು ಅಲ್ಲಿ ವಾಸ ಮಾಡ್ತಿರ್ತಾರಲ್ಲ, ಒಂದೊಂದು ಕಮಿಟಿ ಥರನೂ. ಸೊ ಅದಕ್ಕೆ ಸುಮ್ಮನೆ ಹಾಗೆ ನಾನು ವಿಡಿಯೋ ಮಾಡ್ತಿದ್ದೆ ನಮ್ಮ ತಾತನ ಕರ್ಕೊಂಡು. ಅವ್ರಿಗೂ ಅಷ್ಟು ಗೊತ್ತಿಲ್ಲ, ಅಂದರೆ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ಅಂತೆಲ್ಲ ಗೊತ್ತಿಲ್ಲ ಅವ್ರಿಗೆ, ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತಲೂ ಗೊತ್ತಿಲ್ಲ ಅವ್ರಿಗೆ. ಸುಮ್ಮನೆ ಜಸ್ಟ್ ಅವ್ರು ನನ್ನ ಪಕ್ಕದಲ್ಲಿ ಬಂದಿದ್ದಾರೆ ಅಷ್ಟೇ. ನಾನು ಮತ್ತು ನಮ್ಮ ತಾತ ಇಬ್ಬರೇ ಹೋಗಿದ್ದಿದ್ದು. ನೋಡಿ ಗೈಸ್, ವಾವ್.
ಆ್ಯಂಡ್ ಯಾರಾದರೂ ಹೈದ್ರಾಬಾದಲ್ಲಿರೋರು ಕೂಡ ಈ ವಿಡಿಯೋಸ್ ನೋಡ್ತಿದ್ರೆ ನೀವು ಆಲ್ರೆಡಿ ವಿಸಿಟ್ ಮಾಡಿರ್ತೀರ. ಬಟ್ ನಾನು ಹೈದ್ರಾಬಾದಲ್ಲಿರೋದ್ರಿಂದ ಕರ್ನಾಟಕ ಪೀಪಲ್ಗೂ ತುಂಬ ಹೆಲ್ಪ್ ಆಗಲಿ, ಲೈಕ್ ನೋಡಲಿ ಅವರು ಅಂತ ಜಸ್ಟ್ ಕ್ಯಾಪ್ಚರ್ ಮಾಡ್ತಿದ್ದೀನಿ ಅಷ್ಟೇ. ನಾನು ಲಾಗ್ಸ್ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂದರೂ ಕ್ಷಮಿಸಿ ಗಾಯ್ಸ್. ಆ್ಯಂಡ್ ಸಪೋರ್ಟ್ ಮಾಡಿ. ಹೀಗೆ ನನಗೆ ಲಾಗರ್ ಆಗಬೇಕು ಅಂತ ಒಂದು ಕನಸಿದೆ, ನಾನು ಪ್ರಯತ್ನ ಪಡ್ತೀನಿ, ನೋಡೋಣ. ಬಟ್ ಅಷ್ಟು ಟೈಮ್ ಇಲ್ಲ ನನಗೆ. ಬಟ್ ಏನು ಕಂಟೆಂಟು, ಯಾಕಂದರೆ ಜೊತೆಗೂ ಯಾರೂ ಇಲ್ಲ ಕಂಟೆಂಟ್ ಎಲ್ಲ ಮಾಡೋದಕ್ಕೆ. ಸೊ ನನಗೆ ಎಷ್ಟು ಗೊತ್ತಿದೆಯೋ ಆದಷ್ಟು ನಾನು ಟ್ರೈ ಮಾಡ್ತಾನೇ ಇರ್ತೀನಿ. ಇನ್ ಫ್ಯೂಚರ್ ಆಲ್ಸೋ, ಫ್ಯೂಚರಲ್ಲಿ ಖಂಡಿತ ಮಾಡ್ತೀನಿ. ಬಟ್ ಇವಾಗ ಎಷ್ಟಾದರೆ ಅಷ್ಟು ಪ್ರಯತ್ನ ಮಾಡ್ತೀನಿ. ಎಲ್ಲೋದರೆ ಅಲ್ಲಿ ಏನು ನಾನು ನೋಡ್ತೀನೋ ಒಂದು ಪ್ಲೇಸ್ಗಳು ನನಗೆ ತೋರಿಸ್ಬೇಕು ಅಂತ ಅದೊಂದು ಡಿಫ್ರೆಂಟಾಗಿದ್ದರೆ ಅವಾಗ ಜಸ್ಟ್ ನಾನು ಅದನ್ನು ವ್ಲಾಗ್ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಹೈದ್ರಾಬಾದಲ್ಲಿ ತುಂಬ ಪ್ಲೇಸಸ್ನ ವಿಸಿಟ್ ಮಾಡಬೇಕು ಅಂತ ಇದ್ದೀನಿ. ಬಟ್ ಇವಾಗೇ ಅಲ್ಲ, ಒಂದು ಸ್ವಲ್ಪ ಒಂದೊಂದೇ ನೋಡ್ತಾ ಬರ್ತೀನಿ. ಗೈಸ್ ಮೇಲೆ ಹೇಗಿದೆ ತಾತ ಅತ್ತಿದ್ದಾರೆ ಪಾಪ, ಅವ್ರಿಗೆ 80 years ಆಗಿದೆ. ಸ್ಟಿಲ್ ಇವಾಗೂ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತಂದರೆ ಹೀ ಈಸ್ ಮೈ ಹೀರೋ. ಯಾರೋ ಹೋಗ್ತಿದ್ದಾರೆ ಮತ್ತೆ ಇಲ್ಲಿ ಎಲ್ಲ ಒಂದು ಪಾತ್ ನೀಟಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈ ಗಿಡಗಳು ಇಲ್ಲೆಲ್ಲ ಸೊಪ್ಪು ಇದೆ ಗಾಯ್ಸ್. ಊಟ ನಾವು ತಿಂತೀವಲ್ವ, ಸೊಪ್ಪು ಸಾಂಬಾರು ಮಾಡ್ತೀವಲ್ಲ, ಆ ಸೊಪ್ಪು ಕೂಡ ಇದೆ. ಇದು ಹೊಲದಲ್ಲಿ ಬೆಳಿತೀವಲ್ಲ ಸೊಪ್ಪು, ಗುರುಗು ಸೊಪ್ಪು ಅಂತ ನಾವು ಕರಿತೀವಿ, ಗುರುಗಂತ. ಆ ಸೊಪ್ಪು ಇದೆ. ನಮ್ಮ ತಾತ ಎಷ್ಟು ಸೊಪ್ಪಿದೆ ಎಲ್ಲ ಕಿತ್ಕೊಂಡೋಗಿ ಸಾಂಬಾರು ಮಾಡಬೇಕಾಯ್ತು ಅಂತ ಹೇಳ್ತಿದ್ದಾರೆ. ಬಟ್ ಅಲ್ಲೆಲ್ಲ ಅಷ್ಟು ಚೆನ್ನಾಗಿರಲ್ಲ, ಹೊಲದಲ್ಲಿ ಚೆನ್ನಾಗಿರುತ್ತೆ ಗೊತ್ತಿಲ್ಲ. ಮತ್ತು ಆ ಥರ ಎಲ್ಲ ಕಿತ್ಕೊಂಡ್ರು ಚೆನ್ನಾಗಿರಲ್ಲ ಅದು ಅಂತ ನಾನು ಕಿತ್ಕೊಂಡಿಲ್ಲ ಅಷ್ಟೇ. ಗೈಸ್ ಆಕಾಶ, ಒಂದು ವಾತಾವರಣ, ಇಲ್ಲಿ ನೋಡ್ತಿರೋವಂಥ ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ನಾವೇನಾದರೂ ನಮಗೆ ತುಂಬ ನೋವಾಗಿ ಈ ಥರ ಒಂದು ಪ್ಲೇಸ್ಗೆ ಹೋದಾಗ ಫುಲ್ ರಿಲೀಫ್ ಆಗಿಬಿಡ್ತೀವಿ ನಾವು. ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಗೈಸ್. ನಿಮಗೂ ಇಷ್ಟ ಆದರೆ ನೀವು ಯಾವಾಗಾದರೂ ಹೋಗಿ ವಿಸಿಟ್ ಮಾಡಿ. ಏನಿಲ್ಲ, ಎಲ್ಲ ಪ್ಲೇಸಸ್ಸು ನಮ್ಮ ಪ್ಲೇಸಸ್ ಥರ ಇರುತ್ತೆ, ಜಸ್ಟ್ ನೋಡಿದ್ದೀವಿ ಅಂತ ಒಂದು ಖುಷಿ ಅಷ್ಟೇ. ಅಲ್ಲಿ ಒಂದು ಇರೋವಂಥ ವಿಜ್ಞಾನ ಆಗಲಿ, ಲೈಕ್ ಅಲ್ಲಿರೋವಂಥ ಆರ್ಕಿಟೆಕ್ಚರ್ ಪ್ರತಿಯೊಂದು ನಾವು ತಿಳ್ಕೊಬೋದು ಅಷ್ಟೇ. ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಮತ್ತು ಯಾವ ಥರ ಒಂದು ಅವ್ರಿಗಿರೋಂಥ ಸ್ಕಿಲ್ ನಮಗೆ ಗೊತ್ತಾಗುತ್ತೆ. ಇವಾಗ ಅಷ್ಟು ಅವರು ಬಿಲ್ಡ್ ಮಾಡಿದ್ದಾರೆ ಅಂತಂದರೆ ಆಗಿನ ಕಾಲದಲ್ಲೇ ಅವ್ರಿಗೆ ಎಷ್ಟೊಂದು ಸ್ಕಿಲ್ ಇದೆ. ನಾವು ಇವಾಗ ನಾವು ಟೆಕ್ನಾಲಜಿ ಇಂಪ್ರೂವ್ ಆಗಿ ಕೂಡ ಈ ಥರ ನಾವು ಬಿಲ್ಡ್ ಮಾಡೋದಕ್ಕಾಗೋದಿಲ್ಲ. ಅವಾಗೇನೂ ಟೆಕ್ನಾಲಜಿನೇ ಇಲ್ಲ. ಬಟ್ ಅವರಾದರೂ ಅವಾಗ ಎಷ್ಟು ಚೆನ್ನಾಗಿ ಅದನ್ನೆಲ್ಲ ಬಿಲ್ಡ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತಂದರೆ ಇಟ್ಸ್ ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು. ಮೇಲೆ ಮತ್ತು ರಾಜರು ಒಂದು ವಾಸ ಮಾಡೋವಂಥ ಲೈಕ್ ಅರಮನೆ ಇದೆ, ಅರಮನೆ ಥರ ಇದೆ. ಅದು ಅರಮನೆಯೋ ಅಲ್ಲ ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಕೈದಿಗಳನ್ನು ಬಂಧಿಸಿರುವಂಥ ಜಾಗ ಅದೆಲ್ಲ ಕ್ಲೋಸ್ ಆಗಿದೆ, ಯಾರೂ ಇಲ್ಲ. ತುಂಬ ನಾವು ಡಿಫ್ರೆಂಟ್ ಜಾಗದಿಂದನೂ ಇಲ್ಲಿಗೆ ಬರ್ಬೋದು. ಒಂದೇ ರೂಟ್ ಇಲ್ಲ, ಬೇರೆ ಬೇರೆ ರೂಟುಗಳು ಕೂಡ ಇದೆ. ನಾನು ಹೈದ್ರಾಬಾದಲ್ಲಿದ್ದೆ, ನಮ್ಮ ಫ್ರೆಂಡ್ಸ್ ಎಲ್ಲ ತೆಲುಗಲ್ಲಿ ಮಾಡು ಅಂತ ಹೇಳ್ತಿದ್ದಾರೆ. ಬಟ್ ನಂಗೆ ಕನ್ನಡದಲ್ಲೇ ಮಾಡಬೇಕು ಅಂತ ನನಗೆ ಆಸೆ, ಅದಕ್ಕೆ ನಾನು ಕನ್ನಡದಲ್ಲೇ ಮಾಡ್ತಿದ್ದೀನಿ. ಈವನ್ ಹೈದ್ರಾಬಾದಿಗೆ ಬಂದ್ರೂ ಕನ್ನಡವನ್ನು ಬಿಡಬಾರ್ದು ಅಲ್ವಾ, ಅದಕ್ಕೆ ನಾನು ಕನ್ನಡದಲ್ಲೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಕರ್ನಾಟಕ ಪೀಪಲ್ಗೆ ಇದು ಹೆಲ್ಪ್ ಆಗಲಿ ಅಂತ ಅಷ್ಟೇ. ಹೆಲ್ಪ್ ಅಂತ ಏನೂ ಇಲ್ಲ, ಇದರಿಂದ ಹೆಲ್ಪ್ ಅನ್ನೋದು ಏನೂ ಇಲ್ಲ. ಜಸ್ಟ್ ಒಂದು ಪ್ಲೇಸ್ನ ನೋಡಿದ್ದೀವಿ, ಚೆನ್ನಾಗಿದೆ, ಎಂಜಾಯ್ ಮಾಡ್ತಿದ್ದೀವಿ ಅಂತ ಅಷ್ಟೇ. ಮೇಲೆ ದೇವಸ್ಥಾನ ಇದೆ, ಇಲ್ಲಿ ನಾವು ಕೈ ತೊಳ್ಕೊಂಡು ಮೇಲೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಶಿವ ಟೆಂಪಲ್ ಮತ್ತು ಇನ್ನೊಂದು ಅಮ್ಮ ಯಾರೂ ನೆನಪಿಲ್ಲ ನನಗೆ, ಅವು ಇದೆ. ದೇವ್ರನ್ನ ಮುಕ್ಕೊಂಡು ಮತ್ತು ಅಲ್ಲಿ ಮೇಲೆ ಆ ಒಂದು ಹೈದರಾಲಿ ಆ ರಾಜರೆಲ್ಲನೂ ಅಲ್ಲಿ ವಿಶ್ರಾಂತಿ ಪಡಿತಾ ಇದ್ದಂಥ ಜಾಗ, ಅಂದರೆ ಅಲ್ಲಿ ಅವರು ನೆಲೆ ಮಾಡ್ತಾ ಇದ್ದಂಥ ಜಾಗ ಅದು ನೋಡ್ಕೊಂಬರೋಣ ಅಂತ ಹೋಗ್ತಿದ್ದೀವಿ ಮೇಲೆ ಅಷ್ಟೇ. ಅದು ನೋಡಿದ್ರೆ ಫಿನಿಶ್ ಆಗುತ್ತೆ ಇಷ್ಟೇ. ಗೋಲ್ಕೊಂಡ ತುಂಬ ಚೆನ್ನಾಗಿದೆ, ನನಗೆ ಆದಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ನಿಮಗೂ ಈ ದೇವರ ಒಂದು ಕೃಪೆ ಎಲ್ಲರ ಮೇಲೆ ಇರಲಿ ಸದಾ, ಎಲ್ಲರಿಗೂ ಒಳ್ಳೆಯದಾಗಲಿ. ದೇವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ, ನಿಮ್ಮೆಲ್ಲರ ಮೇಲೆ ಇರಲಿ, ಎಲ್ಲರೂ ಚೆನ್ನಾಗಿರೋಣ ಅಷ್ಟೇ ಅಲ್ವಾ. ಯಾರಿಗೂ ಏನೂ ಕೆಟ್ಟದಾಗೋದು ಬೇಡ, ಎಲ್ಲರೂ ಚೆನ್ನಾಗಿರಬೇಕು. ಆ್ಯಂಡ್ ಇವಾಗ ಈ ಒಂದು ಸೊಸೈಟಿಯಲ್ಲಿ ಇನ್ಸಿಡೆಂಟ್ಸ್ ಎಲ್ಲ ಏನೆಲ್ಲ ಆಗ್ತಿದೆಯೋ ಇದೆಲ್ಲ ಆಗದೇ ಇರೋ ಥರ ದೇವ್ರು ನೋಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ.
ಇಲ್ಲೆಲ್ಲ ನಮಗೆ ತಿಂಡಿ ಎಲ್ಲ ಲೈಕ್ ಚಾಟ್ಸ್ ಐಟಮ್ ಎಲ್ಲ ಇದೆ. ಆ ಕಡೆ ಹೋಗ್ತಾರೆ, ಜ್ಯೂಸಸ್ ಎಲ್ಲ ಇದೆ, ನೀವು ಹೋಗಿ ತಿನ್ಬೋದು. ಫೆಸಿಲಿಟಿನೂ ಇದೆ ಗೈಸ್. ಲೈಕ್ ನೀವೇ ವಾಟರ್ ಏನು ಕ್ಯಾರಿ ಮಾಡೋ ಅಷ್ಟು ಅವಶ್ಯಕತೆ ಏನೂ ಇಲ್ಲ, ಆರಾಮಾಗಿ ಹೋಗ್ಬೋದು. ಇದು ಮೇಲೆ ಅವರು ಇದ್ದಂಥ ಜಾಗ, ರಾಜರು ಒಂದು ವಾಸ ಮಾಡ್ತಿದ್ದಂಥ ಜಾಗ. ಇದನ್ನು ಒಂದು ಸಿಮೆಂಟ್ ಹಾಕಿ ನಾವು ನಾರ್ಮಲ್ ಹೌಸ್ ಹೇಗೆ ಬಿಲ್ಡ್ ಮಾಡ್ತೀವೋ ಅದೇ ಥರ ಅವರು ಕಟ್ಟಿದ್ದಾರೆ. ಇದರೆಲ್ಲ ಮೆಟ್ಟಲು ಅವಾಗೇ ಗ್ರಾನೈಟ್ ಹಾಕಿದ್ದಾರೆ ನೋಡಿ ಗೈಸ್. ಗ್ರಾನೈಟ್ ಅಲ್ಲ ಇದು, ಸಾರಿ, ಕಲ್ಲೇ ಇದು. ಕಲ್ಲು ಗ್ರಾನೈಟ್ ಥರ ಕಾಣಿಸ್ತಿದೆ. ಅಂದರೆ ಗ್ರಾನೈಟ್ ಕಲ್ಲು ನಾವು ಇವಾಗ ಪಾಲಿಷ್ ಎಲ್ಲ ಮಾಡಿದಾಗ ಅದು ಅಷ್ಟು ಶಾರ್ಪಾಗಿ ಬರುತ್ತೆ. ಬಟ್ ಈ ಕಲ್ಲನ್ನೇ ಏನಾದರೂ ಮಾಡ್ತಾನೆ ಏನೋ ಗೊತ್ತಿಲ್ಲ ನನಗೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಇದು ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ಅವ್ರಿಗೊಂದು ಇರೋವಂಥ ಸ್ಕಿಲ್ ನನಗೆ ತುಂಬ ಇಷ್ಟ ಆಯಿತು. ಲೈಕ್ ಅವಾಗೆ ಎಷ್ಟು ಚೆನ್ನಾಗಿ ಅವರು ಕಟ್ಟಿದ್ದಾರೆ, ಇದೆಲ್ಲ ನಂಗೆ ತುಂಬ ಇಷ್ಟ ಆಯಿತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕೂಡ ಆ್ಯಕ್ಟಿವ್ ಮಾಡ್ಕೊಳ್ಳಿ. ಇನ್ನಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ಆಲ್ಸೋ ಎಲ್ಲರೂ ಒಳ್ಳೆಯದಾಗಲಿ. ಮೇಲೆ ಎಲ್ಲ ತುಂಬ ವಾತಾವರಣ ಚೆನ್ನಾಗಿದೆ, ನವಿಲುಗಳು ಕೂಡ ಇದೆ. ನಾನು ಅಲ್ಲಿ ನವಿಲೆಲ್ಲ ಕ್ಯಾಪ್ಚರ್ ಮಾಡಿದೆ, ಬಟ್ ಅದು ಕಾಣಿಸಲ್ಲ ವೀಡಿಯೋಗೆ. ಇಷ್ಟೇ ಗೈಸ್, ಎಷ್ಟು ಚೆನ್ನಾಗಿದೆ, ಎಷ್ಟು ವಿಶಾಲವಾಗಿದೆ. ಪ್ರಪಂಚ ತುಂಬ ಇದೆ ಗೈಸ್. ನಾವು ಏನೂ ನೋಡೇ ಇಲ್ಲ ಆ್ಯಕ್ಚುಲಿ. ನಾವು ಅಂತಲ್ಲ, ನಾನು ಏನೂ ನೋಡೇ ಇಲ್ಲ ಆ್ಯಕ್ಚುಲಿ, ಸುಮ್ಮನೆ ಏನೋ ಅಷ್ಟು ನೋಡಿದ್ದೀನಿ. ಬಟ್ ಇನ್ನು ತುಂಬ ಜೀವನ ತುಂಬ ಇದೆ. ಇರೋವರೆಗೂ ನೋಡಿ ಖುಷಿಪಡಿ, ಚೆನ್ನಾಗಿರೋಣ. ಓಕೆನಾ? ಇದೆಲ್ಲನೂ ಗೋಲ್ಕೊಂಡಾನೆ. ಅಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಯಾರಿಗಾದರೂ ಅಂದರೆ ನಿಮಗೆ ರೂಟು ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ. ನಮ್ಮ ತಾತನ ಇಷ್ಟಪಡೋರು ಕೂಡ ಲೈಕ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆಲ್ ಆಫ್ ಯು ಟೇಕ್ ಕೇರ್. ಬಾಯ್ ಬಾಯ್. ಮತ್ತೆ ಸಿಗೋಣ. ಬಾಯ್.